ವೆಲ್ಕಮ್ ಬ್ಯಾಕ್. ಹಾವನ್ನೇ ನುಂಗಿ ನೀರು ಕುಡಿದು ಬಿಟ್ಟಿದೆ ಒಂದು ನಾಗರ ಹಾವು. ಈ ಘಟನೆಯಾಗಿರೋದು ಮೈಸೂರಿನ ಬೋಗಾದಿ ಬಡಾವಣೆಯಲ್ಲಿ ಬಹಳ ಅಪರೂಪದ ಘಟನೆ ಇದು. ಬೋಗಾದಿಯ ಭಾರತಿ ಎನ್ಕ್ಲೇವ್ನಲ್ಲಿ ಒಂದು ಅಪರೂಪದ ದೃಶ್ಯ ಸೆರೆಯಾಗಿದೆ. ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ನೋಡಿ ಅಚ್ಚರಿಯ ದೃಶ್ಯ. ಆಹಾರ ಸಿಗದಿದ್ದಾಗ ಸ್ವಜಾತಿ ಹಾವನ್ನೇ ಈ ನಾಗರ ಹಾವು ನುಂಗೇ ಬಿಡ್ತಾ ಅನ್ನುವಂಥ ಒಂದಿಷ್ಟು ಕೌತುಕತೆಗೆ ಇದು ಕಾರಣ ಆಗಿದೆ. ಶಾಸಕ ಸಿಪಿ ಯೋಗೇಶ್ವರ್ ಮತ್ತೆ ಚಿತ್ರರಂಗಕ್ಕೆ ಕಾಲಿಡ್ತಾರಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯೋಗೇಶ್ವರ ಪುತ್ರ ಧ್ಯಾನ್ ನಟನಾಗಿ ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಕನಕಪುರ ಬಂಡೆ ಸಾಥ್ ಕೊಡ್ತಿದ್ದಾರೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಮೊದಲ ದೃಶ್ಯಕ್ಕೆ ಕ್ಲಾಪ್ ಹೊಡೆದಿದ್ದಾರೆ. ಕರ್ನಾಟಕ ಬಲಂ ಹಾಗೂ ಸೈನಿಕ 2 ಚಿತ್ರಗಳ ಮುಹೂರ್ತ ಪೂಜೆ ಕೂಡ ಆಗುತ್ತೆ. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಒಂದಿಷ್ಟು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಯೋಗೇಶ್ವರ್ ಮಗ ನನ್ನ ಮಗನ ಸಮಾನ, ಇತಿಹಾಸ ಯಾರು ಮರೆಯೋದಕ್ಕೂ ಕೂಡ ಆಗಲ್ಲ. ನಾನೊಬ್ಬ ಪ್ರದರ್ಶಕನಾಗಿದ್ದೆ. ಅದರಲ್ಲಿ ಈ ಐವರಿ ಎಂಪೈರ್ ಹೌಸ್ ಇದರಲ್ಲಿ ಹೀರೋ. ನಂತರದಲ್ಲಿ ಮೈಸೂರಿನಲ್ಲಿ ಈಗಾಗಲೇ ಸ್ಟುಡಿಯೋಗಳು ಆಗ್ತಾ ಇದೆ. ಸ್ಯಾಂಡಲ್ವುಡ್ ಬಾಲಿವುಡ್ ಟೇಕ್ ಓವರ್ ಮಾಡಿದೆ. ನಿರ್ಮಾಪಕರಿಗೆ ಇವತ್ತು ರಿಸ್ಕ್ಗಳಿದೆ. ಜೊತೆಯಲ್ಲಿ ಜೈಮಾಲ ಮತ್ತು ತಂಡ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ. ಯಾರು ಸಿನಿಮಾ ವೀಕ್ಷಣೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಚಿತ್ರರಂಗಕ್ಕೆ ಮನದಟ್ಟ ಆಗಬೇಕು. ಹಾಗಾಗಿ ಎಲ್ಲರೂ ಕೂಡ ಶ್ರಮಿಸಬೇಕಾಗತ್ತೆ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ.